ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ರಾಜ್ಯದ ಅಷ್ಟೂ ಜನ ಮಹಿಳೆಯರ ಬಾಯಲ್ಲಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ ಒಂದೇ, 5,000 ಕೋಟಿ ಏನಾಯ್ತು? 5,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ ಸಚಿವರು ಹೇಳ್ತಿರ್ಬೇಕಾದ್ರೆ ನಮಗ್ ಬಂದಿಲ್ಲ. ಮಧ್ಯದಲ್ಲಿ ಯಾರು ತಗೊಂಡು ಹೋಗ್ಬಿಟ್ರು? ಯಾರ ಅಕೌಂಟ್ಗೆ ಹೋಯ್ತು? ಕೊಟ್ಟಿದ್ದಾರಾ ಇಲ್ವಾ? ಸುಳ್ಳು ಹೇಳ್ತಿದ್ದಾರಾ? ಏನಾಗಿರ್ಬೋದು ಈ ದುಡ್ಡು ಅನ್ನೋ ಚಿಂತೆಯಲ್ಲೇ ಇದ್ದಾರೆ. ಇವತ್ತು ಸದನದಲ್ಲಿ ಇದೇ ವಿಚಾರವನ್ನ ಇಟ್ಟುಕೊಂಡು ವಿಪಕ್ಷ ಗದ್ದಲವನ್ನ ಸೃಷ್ಟಿ ಮಾಡಿತು. ಅದಕ್ಕೆ ಆಡಳಿತ ಪಕ್ಷದ ಅನೇಕ ಜನ ನಾಯಕರೆಲ್ಲರೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಎಡವಟ್ಟಾಗಿದೆ, ತಪ್ಪಾಗಿದೆ, ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಫೆಬ್ರವರಿ ತಿಂಗಳ, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯ್ತು ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಅದಕ್ಕೆ ಲೆಕ್ಕ ಯಾರು ಕೊಡ್ತಾರೆ? ಉತ್ತರ ಯಾರು ಕೊಡ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರಾ ಅಥವಾ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಉತ್ತರವನ್ನ ಕೊಡ್ತಾರಾ? ಸಿಎಂ ಕೊಡ್ತಾರಾ? ಈ ಕ್ಷಣಕ್ಕೂ ಕೂಡ ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾದ್ರೆ 5,000 ಕೋಟಿ ಏನಾಯ್ತು? ಆ ಸುದ್ದಿ, ಅದರ ಜೊತೆಗೆ ಒಂದಷ್ಟು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಮುಂದಿನ 1 ಗಂಟೆ ಕಾಲ ಇಡ್ತಾ ಹೋಗ್ತೀನಿ. ವೀಕ್ಷಕರ, ಇವತ್ತು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಗದ್ದಲಕ್ಕೆ ಕಾರಣವಾಗಿದ್ದು ಗೃಹಲಕ್ಷ್ಮಿ ಹಣ. 5,000 ಕೋಟಿ ಏನಾಯ್ತು, ಎಲ್ಲೋಯ್ತು ಅನ್ನೋದೇ ಈಗಿರುವಂತ ಪ್ರಶ್ನೆ. 2 ತಿಂಗಳ ಹಣ ಗೃಹಲಕ್ಷ್ಮಿಯರಿಗೆ, ಮನೆ ಯಜಮಾನಿಯರಿಗೆ ಹೋಗಬೇಕಾಗಿದ್ದಂತ ಗೃಹಲಕ್ಷ್ಮಿ ಹಣ ಏನಾಯ್ತು ಅನ್ನುವ ಗಲಾಟೆ ಇವತ್ತು ಸದನದಲ್ಲಿ ತಾರಕಕ್ಕೇರಿತ್ತು. ಬಿಜೆಪಿಗರು ಮುಗಿಬಿದ್ರು, ನೀವು ಕ್ಷಮೆ ಕೇಳಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೇಳಿ ಪಟ್ಟು ಹಿಡಿದು ಕೂತ್ಕೊಂಡ್ರು. ಆದ್ರೆ ಹೆಬ್ಬಾಳ್ಕರ್ ಅವರ ಒಂದೇ ಒಂದು ಮಾತು ಬಿಜೆಪಿಗರನ್ನ ಮತ್ತಷ್ಟು ಕೆರಳಿಸ್ತು. ಆಗ ಬಿಜೆಪಿಯವರು ಸಭಾತ್ಯಾಗ ಮಾಡಿದ್ರು. ಇವತ್ತೇನೆಲ್ಲ ಆಯ್ತು ಸದನದಲ್ಲಿ ಈ ರಿಪೋರ್ಟ್ ನೋಡ್ಕೊಂಡ್ಬಂದು. ಇನ್ನ 4 ತಿಂಗಳಿಂದ ಬಾಕಿ ಇದೆ ಸರ್. 2 ತಿಂಗಳು 3 ತಿಂಗಳು ಇಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಅಂತ ಗ್ಯಾಪ್ ಇದ್ದೇ ಇರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಈ 2 ತಿಂಗಳು ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮ್ ಖಜಾನೆ ಖಾಲಿಯಾಗಿತ್ತ ಸರ್? ಏನಿದು 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ. ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಅವ್ರು ಕ್ಷಮಾಪಣೆ ಕೇಳಿದ್ರೆ ಸಾಕು, ನನ್ಗೇನ್ ಕೇಳೋದು ಬೇಕಾಗಿಲ್ಲ. ಗೃಹಲಕ್ಷ್ಮಿ ಅದೆಷ್ಟೋ ಮಹಿಳೆಯರ ಪಾಲಿನ ವರದಾನವಾಗಿರುವಂತಹ ಅತ್ಯುತ್ತಮ ಯೋಜನೆ. ಆದರೆ ಅದೇ ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ 5,000 ಕೋಟಿ ಮೊತ್ತದ ಹಗರಣ ನಡೆದಿದೆಯಂತೆ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಬಿಜೆಪಿ ನಾಯಕರು ಹೇಳ್ತಿರೋದು. ಗೃಹಲಕ್ಷ್ಮಿ ಸ್ಕೀಮ್ 5,000 ಕೋಟಿ ಹಗರಣ. ಕಾಂಗ್ರೆಸ್ ಲಕ್ಷ್ಮಿ ವಿರುದ್ಧ ಕೇಸರಿ ಸೇನೆ ಕದನ. ಸರ್ ಏನಿದು? ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ. 5,000 ಇಲ್ಲ, ಎಲ್ಲಿ ಬರ್ತಾನೆ ಇಲ್ಲಲ್ಲ. ವಿಧಾನಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗ್ತಿಲ್ಲ ಅಂತ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಕಾವೇರಿದ ಚರ್ಚೆ ನಡೆದು ಹೋಗಿದೆ. ಕಳೆದ ವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನಸಭೆಗೆ ಈ ಬಗ್ಗೆ ಲಿಖಿತ ಉತ್ತರವನ್ನು ನೀಡಿದ್ದಾರೆ. ಇದರಲ್ಲಿ 23 ಕಂತುಗಳು ಹಣವನ್ನ ನೇರವಾಗಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬೇಕಾಗಿದೆ. ಇದರಲ್ಲಿ 23 ಕಂತುಗಳ ಹಣವನ್ನ ನೇರವಾಗಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ ಅಂತ ಉತ್ತರ ನೀಡಿದ್ರು. ಹೆಬ್ಬಾಳ್ಕರ್ ನೀಡಿದ್ದು ತಪ್ಪು ಮಾಹಿತಿ. ಅವರು ರಾಜ್ಯದ ಜನತೆಯ ಕ್ಷಮೆಯನ್ನ ಕೇಳಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದ್ವು. ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಾಕು, ನನ್ಗೇನು ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳಿ. ಬರೋಬ್ಬರಿ 3 ತಿಂಗಳ ಹಣ ರಿಲೀಸ್ ಆಗಿಲ್ಲ. ಯಾವಾಗ ಹಾಕ್ತಂತ ಹೇಳ್ತಾ ಇಲ್ವಲ್ಲ ಸರ್ ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ಅವರು ದುಡ್ಡೆಲ್ಲ ತಿಂದಾಕ್ಬಿಟ್ಟವ್ರೆ, ಅದಕ್ಕೆ ಹೇಳ್ತಾ ಇಲ್ಲ. ನಾನು ಎಲ್ಲೂ ಕಾಣಿಯಾಗಿಲ್ಲ, ಎಲ್ಲೂ ಹೋಗಿಲ್ಲ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಜಟಾಪಟಿ ಜೋರಾಗ್ತಾ ಇದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿ ಹನುಮಂತನಗರದ ನಿವಾಸಕ್ಕೆ ಚಿಕ್ಕನಾಯಕನಹಳ್ಳಿ, ಹಂದಿನಕೆರೆ, ಗಿರಿಸಿದ್ದೇಶ್ವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಜೊತೆಗೆ ನಾನೆಲ್ಲೂ ಕೂಡ ಕಾಣೆ ಆಗಿಲ್ಲ ಅಂದ್ರು. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ.
ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ. ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಠಾಣೆ ಆಗ್ಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳಕ್ಕೆ ಇದು ಬಿಜೆಪಿ ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು ಬಿಜೆಪಿ ಗ್ಯಾರಂಟಿ ಅಲ್ಲ. ಒಂದ್ ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದೀನಿ, 43 ಕಂತನ್ನ ಹಾಕಿದೀವಿ, 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದೀನಿ ಅಂತ. ಹೆಬ್ಬಾಳ್ಕರ್ ಕ್ಷಮಾಪಣೆಗೆ ಬಿಜೆಪಿ ಪಟ್ಟು. ನಾ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಏನಾನು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಆಗ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. ಸರ್ಕಾರ ದಿವಾಳಿಯಾಗಿದೆ ಅಂತ ಒಪ್ಕೊಳ್ಳಿ. ಸರ್ಕಾರ ದಿವಾಳಿ ಆಗಿದೆ, ಆ ಕಾರಣಕ್ಕೆ ಇದನ್ನು ಕೊಡ್ತಿಲ್ಲ ಅನ್ನೋದನ್ನ ಹೇಳಿ. ನೀವು 3 ದಿನ ಮಾರ್ಚ್ ಇದು ಲಾಂಗ್ ಜಂಪ್ ನಮಗೆ ಇನ್ನೂ ಫೆಬ್ರವರಿ ಮಾರ್ಚ್ ಕೊಡದಲೆ ಏಪ್ರಿಲ್ ಮೆತ್ತೆ ಬಿಜೆಪಿಗರೇ ನೀವು ದುಡ್ಡು ಕೊಡಿಸಿ. ಹೆಬ್ಬಾಳ್ಕರ್ ನೆರವಿಗೆ ಧಾವಿಸಿದ ಡಿಕೆಶಿ. ನಿಮ್ದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5,300 ಕೋಟಿ ರೂಪಾಯಿ ಅಪ್ಪರ್ ಬರ್ನರ್ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಕ್ಕಾಗ್ಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ. ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಕೊನೆಗೂ ವಿಷಾದ ವ್ಯಕ್ತಪಡಿಸಿದ ಹೆಬ್ಬಾಳ್ಕರ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಕಲಾಪದಲ್ಲಿ ಗೃಹಲಕ್ಷ್ಮಿ ಗಲಾಟೆ ಜೋರಾಗಿದೆ. ಹೆಬ್ಬಾಳ್ಕರ್ ಕ್ಷಮಾಪಣೆಗೆ ಪಟ್ಟು ಹಿಡಿದ ಬಿಜೆಪಿ ಸಭಾತ್ಯಾಗ ಮಾಡಿದೆ. ಮತ್ತೊಂದು ಕಡೆಗೆ ಸದನದ ಹೊರಗೂ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೋ ಪ್ರತಿಜ್ಞೆ ಮಾಡಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 5,000 ಕೋಟಿ ಎಲ್ಲೋಯ್ತು ಅನ್ನೋದು ಈಗ ಸದ್ಯಕ್ಕಿರುವಂತ ಪ್ರಶ್ನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಡಬೇಕಿತ್ತು, ಆದ್ರೆ ಅವರು ತಡಬಡಾಯಿಸ್ಬಿಟ್ರು. ಹಾಗಾಗಿ ಒಂದಷ್ಟು ಅನುಮಾನಗಳು ಸಾಮಾನ್ಯವಾಗಿ ಪ್ರತಿಪಕ್ಷದ ನಾಯಕರಲ್ಲಿ ಹುಟ್ಟಿಕೊಂಡಿದೆ. ನೋಡಿ, ಇವತ್ತು ಕಾಂಗ್ರೆಸ್ಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದ್ದು ಯಾವುದು ಅಂತಂದ್ರೆ, ಮಹಿಳಾ ಮತದಾರರು ಕಾಂಗ್ರೆಸ್ ಅನ್ನು ನಂಬಿ 2,000 ರೂಪಾಯಿ ತಿಂಗಳು ಕೊಡ್ತಾರೆ, ಏನೋ ಒಂದಕ್ಕಾಗುತ್ತೆ, ಕಷ್ಟಕ್ಕಾಗುತ್ತೆ ಅಂತ ಹೇಳಿ ನಂಬಿ ಅವ್ರಿಗೆ ಓಟನ್ನು ಹಾಕಿದ್ದು ಸುಳ್ಳಲ್ಲ. ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದ್ರೆ ಅದು ನಮಗೆ 2,000 ರೂಪಾಯಿ ದೊಡ್ಡ ಆಸರೆ ಅಂತ ಗೊತ್ತಿರುವಂತ ವಿಚಾರ. ಈ ಗೃಹಲಕ್ಷ್ಮಿ ಹಣವನ್ನೇ ನಮಗೆ ಕೊಡ್ಲಿಲ್ವಲ್ಲ. ಕರ್ನಾಟಕದ ಹೆಣ್ಣುಮಕ್ಕಳಿಗೆ 2,000 ರೂಪಾಯಿ ದೊಡ್ಡ ಆಸರೆ. ಯಾರನ್ನಾರು ಹೋಗಿ ಕೇಳ್ಕೊಂಬನ್ನಿ. ಇಡೀ ತಿಂಗಳ ಸಂಸಾರವನ್ನ ಸಾಗಿಸುವಂತ ಕೆಲಸವನ್ನ ಮನೆ ಯಜಮಾನಿ ಮಾಡ್ತಾರೆ 2,000 ರೂಪಾಯಿನಲ್ಲಿ. ಆದ್ರೆ ಅದೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಲೂಟಿ ಮಾಡಿಬಿಟ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಬಿಜೆಪಿ, ಜೆಡಿಎಸ್ ಸಾಕಷ್ಟು ಪ್ರಶ್ನೆಗಳನ್ನ ಮಾಡುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿದ್ದಂತಹ ಸಚಿವರು ಹೆಣಗಾಡ್ತಾರೆ. ಏನ್ ಹೇಳೋದು ಅಂತೇಳಿ. ಆಕ್ಚುಲಿ ಏನಾಯ್ತು, ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಇವತ್ತೇನೋ ಕೊನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ಸದನಕ್ಕೆ. ಎಲ್ಲೋ ತಪ್ಪಾಗಿದೆ, ಎಡವಟ್ ಆಗಿದೆ, ಕ್ಷಮಿಸ್ಬಿಡಿ, ಹೋಗಿಲ್ಲ ಅಂತೇಳಿ. ಆದ್ರೆ RTI ಯಾಕೆ ಮೇಡಮ್ ಆತರ ಉತ್ತರ ಕೊಟ್ಟಿದ್ದಾರೆ? 22 ತಿಂಗಳ ಕಂತು 52,000 ಕೋಟಿ ಅಷ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಯಾಕೆ ಹೇಳಬೇಕಿತ್ತು ಅದನ್ನ? ಆದ್ರೆ ದಾಖಲೆ ಸುಳ್ಳು ಹೇಳ್ತಾ ಇದ್ಯಾ? ರಾಜಕೀಯ ಜ್ವಾಲೆಯನ್ನು ಎಬ್ಬಿಸಿರುವಂತ ಹೆಬ್ಬಾಳ್ಕರ್ ಅವರ ಉತ್ತರ ಇವತ್ತು. ನೀವ್ ಹೇಳ್ತಿರೋದೇ ಬೇರೆ, ಅಲ್ಲಿ RTI ದಾಖಲೆಯಲ್ಲಿ ಹೇಳ್ತಾ ಇರೋದೇ ಬೇರೆ. ನಿಮ್ಮನ್ನು ನಂಬೇಕಾ, ದಾಖಲೆ ನಂಬೇಕಾ? ದಾಖಲೆಯಲ್ಲಿ ಹೇಳಿದೆ ಅಲ್ವಾ, 22 ಕಂತುಗಳಲ್ಲಿ 52,416 ಕೋಟಿ ರೂಪಾಯಿ ನಾವು ರಿಲೀಸ್ ಮಾಡಿದೆ ಅಂತೇಳಿ ನಿಮ್ಮ ದಾಖಲೆ ಹೇಳಿದೆಯಲ್ಲ RTI. ಹಾಗಾದ್ರೆ 2 ತಿಂಗಳದ ಏನಾಯ್ತು ದುಡ್ಡು? RTI ನಲ್ಲಿರುವಂತ ಲೆಕ್ಕಾಚಾರಣೆ ಬೇರೆ ಹೇಳ್ತಾ ಇದೆ. ನೀವು ನೋಡಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರಿ, ಅಲ್ಲಿ RTI ಕಾಪಿ ನೋಡಿದ್ರೆ ಕೊಟ್ಟಿದೆ ಅಂತ ಬರ್ತಿದೆ, ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ, ಫಲಾನುಭವಿಗಳಿಗೆ ಸಿಕ್ಕೇ ಇಲ್ಲ. ಯಾರನ್ನ ಅಮರ್ಸ ಕೊಟ್ಟಿದ್ದೀರಿ ನೀವು ಇವತ್ತು? ಜನ ದಡ್ರಲ್ಲ, ಇವತ್ತು ಜನ ತುಂಬಾ ಬುದ್ಧಿವಂತರಾಗಿದ್ದಾರೆ. ನಿಮ್ಮ ಒಂದು RTI ಉತ್ತರದಿಂದಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಿಮ್ಮ ವಿರುದ್ಧ ಮುಗಿಬಿದ್ದಿದೆ.
ನಾಳೆ ಜನ ಶುರು ಮಾಡ್ಕೋತಾರೆ 5,000 ಕೋಟಿ ಏನಾಯ್ತು ಅಂತೇಳಿ. ಕರೆಸಿ ಅಧಿಕಾರಿಗಳನ್ನ ಕೇಳಿ ಪ್ರಶ್ನೆ ಮಾಡಿ ಯಾರು ಕೊಟ್ಟಿದ್ದೀರಾ, ಎಲ್ಲೋಯ್ತು ಅಂತೇಳಿ. ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಏನಿಲ್ಲ. ಒಂದು ರೂಪಾಯಿ ಆಚ ಕಡೆ ಈಚ ಕಡೆ ಹೋಗಲ್ಲ, ಒಂದು ಕಡ್ಡಿ ಕೂಡ ಅಲ್ಲಾಡಲ್ಲ, ಒಂದು ಕುರ್ಚಿ ಕೂಡ ಶೇಕ್ ಆಗಲ್ಲ. ಅಂತಂದ್ರೆ 5,000 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ. ಅದನ್ನ ಬಡ್ಡಿ ಕೊಟ್ರೆ ಯಾರಿಗಾದ್ರು 2%ಗೆ ತಿಂಗಳಿಗೆ 100 ಕೋಟಿ ರೂಪಾಯಿ ಸಿಗುತ್ತೆ. ತಿಂಗಳಿಗೆ 100 ಕೋಟಿ ರೂಪಾಯಿ ಬಡ್ಡಿಗೆ ಏನಾದ್ರು ಕೊಟ್ಬಿಟ್ರೆ ಚೆಕ್ ಮಾಡಿ. ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಯಾವುದೋ ಒಂದು ಅಕೌಂಟ್ ಕಳಿಸ್ಬಿಟ್ಟು ಮಾಡಿರ್ತಾರೆ, ಸಾಧ್ಯತೆಗಳಿರುತ್ತೆ. ನಾವಿಲ್ಲ ಅಂತ ಹೇಳ್ತೀರ, ತನಿಖೆ ಆಗ್ಲಿ. ಆಯ್ತು, ನಮ್ಮ ಕಡೆದ ತಪ್ಪಾಗಿದೆ, ಮಾರ್ಚ್ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹೋಗಿಲ್ಲ, ಹಣ ಬಂದೇ ಇಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ದುಡ್ಡೇನಾಯ್ತು? ದುಡ್ಡೆಲ್ಲೋಯ್ತು? ಅಕೌಂಟಲ್ಲಿರೋ ದುಡ್ಡು ತಾನೆ, ಅಕೌಂಟ್ ಇಂದ ಅಕೌಂಟ್ ಟ್ರಾನ್ಸ್ಫರ್. DCM DK ಶಿವಕುಮಾರ್ ಅವರು ಹೇಳಿದ್ರು, ಯಾರು ದಲ್ಲಾಳಿಗಳಿಲ್ಲ ಇಲ್ಲಿ, ಡೈರೆಕ್ಟ್ ಫಲಾನುಭವಿಗಳ ಅಕೌಂಟ್ಗೆ ಹೋಗುತ್ತೆ. ಎಲ್ಲಿಂದ? ಅಕೌಂಟ್ ಇಂದ ಹೋಗುತ್ತೆ. ಆ ಅಕೌಂಟ್ ಇಂದ ಹೋಗಿರೋ ದುಡ್ಡ ಲೆಕ್ಕವನ್ನ RTI ನಲ್ಲಿ ತೋರಿಸಿದಿರಿ. ಆದ್ರೆ ಅಲ್ಲಿ ಯಾರ ಅಕೌಂಟ್ಗೆ ಹೋಗ್ಬೇಕಿತ್ತೋ ಅಕೌಂಟ್ ಹೋಗೇ ಇಲ್ಲ. 2 ತಿಂಗಳ ಹಣ ಏನಾಯ್ತು, ಯಾರ ಅಕೌಂಟ್ಗೆ ಹೋಯ್ತು ಚೆಕ್ ಮಾಡಿಸಿ, ತನಿಖೆ ಆಗ್ಲಿ, ತನಿಖೆ ಮಾಡಿಸಿ. ಯಾಕಂದ್ರೆ ಇವತ್ತು ಹಣ ಅಂತಂದ್ರೆ ಹೆಣ ಕೂಡ ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಅಂತ ಕಾಲದಲ್ಲಿದೆ. ಜನ ದಡ್ರಲ್ಲ, ಜನ ತುಂಬಾ ಬುದ್ಧಿವಂತರಿದ್ದಾರೆ. 1 ರೂಪಾಯಿನೂ ಲೆಕ್ಕ ಕೊಡಬೇಕಾಗತ್ತೆ, ಇವತ್ತಲ್ಲ ನಾಳೆ. ಈ ಹಣ ಯಾರ ಮನೆ ಸೇರಿದೆ, ಯಾವ ಮನೆಗೆ ಹೋಗಿದೆ ಅನ್ನೋದೇ ಈ ಕ್ಷಣಕ್ಕಿರುವಂತಹ ಪ್ರಶ್ನೆ. ಯಾರೇನ್ ಬೇಕಾದ್ರೆ ಹೇಳ್ಬೋದು, ಅಲ್ಲೋಗಿದೆ ಇಲ್ಲೋಗಿದೆ ಅಂತೇಳಿ. ಅದಕ್ಕೆ ಉತ್ತರ ಕೊಡಿ, ದಾಖಲೆ ಸಮೇತವಾಗಿ ಉತ್ತರವನ್ನ ಕೊಡಿ. ಇವತ್ತು ವಿಪಕ್ಷಗಳು ನಿಮ್ಮ ವಿರುದ್ಧ ಸಮರವನ್ನ ಸಾರಿದೆ, ನೀವು ಅದಕ್ಕೆ ಉತ್ತರವನ್ನ ಕೊಡಬೇಕು. ಕಾರಣ ನಿಮ್ಮ ಈ ಒಂದು ಗ್ಯಾರಂಟಿ ಸ್ಕೀಮ್ ಅನ್ನ ನಂಬಿ ಜನ ನಿಮ್ಮನ್ನ ಗೆಲ್ಸಿರೋದು. ಆ ವಿಶ್ವಾಸ ನಿಮ್ಮ ಮೇಲಿದೆ, ಅದನ್ನ ಹಾಳು ಮಾಡ್ಕೋಬೇಡಿ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಉತ್ತರ ಕೊಡಬೇಕು. ಬಡ್ಡಿಗೆ ಏನಾದ್ರು ಕೊಟ್ಟಿದ್ರೆ ಚೆಕ್ ಮಾಡಿ, ಹೇಳಕ್ಕಾಗಲ್ಲ. ಅಧಿಕಾರಿಗಳನ್ನ ಕರೆಸಿ ಒಬ್ಬೊಬ್ರನ್ನು ತನಿಖೆ ಮಾಡಿಸಿ. ಇದ್ರೂ ಇರ್ಬೋದು, ಯಾಮಾರ್ಸ್ಪೋಣ ಅನ್ನೋ ಒಂದು ಲೆಕ್ಕಾಚಾರಗಳಿರ್ಬೋದು. ಹಾಗಾಗಿ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕ ಕೊಡಬೇಕು. 5,000 ರೂಪಾಯಿ ಹೋಗಿದೆ ಅಂತಂದ್ಮೇಲೆ ಯಾರಿಗೋಗಿದೆ ಅದನ್ನ ಚೆಕ್ ಮಾಡಿಸಿ, ಅದು ಇಂಪಾರ್ಟೆಂಟ್. ಗೃಹಲಕ್ಷ್ಮಿಯರು, ಮನೆ ಯಜಮಾನಿಯರು ಕಾಯ್ತಾ ಇದ್ದಾರೆ. ಹಾಗಾದ್ರೆ ಈ 5,000 ಕೋಟಿ ವಿಚಾರವಾಗಿ ಇವತ್ತು ಮನೆ ಯಜಮಾನಿಯರು ಏನ್ ಹೇಳ್ತಿದ್ದಾರೆ ಗೊತ್ತಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಒಂದ್ ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ಕೆ ಕೊಡ್ಸೋದು ಇದಕ್ಕೆ ಕೊಡ್ಸೋದು ಇದೇ ಇರುತ್ತಲ್ರಿ. 1 ತಿಂಗಳು ಬಂದ್ರೆ 2 ತಿಂಗಳು ಬರಂಗಿಲ್ಲ. 1 ತಿಂಗಳ ಕರೆಕ್ಟ್ ತಿಂಗಳ ಹಾಕಿದ್ರೆ ನಮಗೂ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ ಈಗ ಮೊನ್ನೆ ಅಕ್ಟೋಬರ್ ಕೂಡ ಬಂದಿಲ್ಲ ಸರ್, ಈ ಮೊನ್ನೆ ಡಿಸೆಂಬರ್ಗೆ ಬಂದಿದೆ. ಏನ್ ಸರ್ ಅವ್ರು ಮಾತು ಕೊಟ್ಟಂತೆ ನಡ್ಕಂತ ಇಲ್ಲ. ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ. ಗುಳಿಗೆಗೆ ಇಟ್ಕೊಂತಿದ್ವಿ, ನಮಗೆ ಆರಾಮ ಇರಕ್ಕಲ್ಲ ಏನಪ್ಪ, BP ಅದಾವ, ಶುಗರ್ ಅದಾವ, ಏನಪ್ಪ ತೋರ್ಸ್ಕೊಂಬಕ ಮಾಡ್ಕೊಂತಿದ್ವಿ ನಾವು. ಯಾರಿಗೂ ರೊಟ್ಟ ಕೈ ಚಾಚಲ್ಲ, ಮಕ್ಳಿಗೆ ಕೇಳಲ್ದಂಗ ಮಾಡ್ಕೊಂತಿದ್ವಿ. ಯಾವ್ದೋ ಒಂದು ನನ್ ಇರ್ತಿತ್ತು ಅನುಕೂಲ. ಪಾಪ ಅವ್ರಿಗೆ ಅಂದ್ರ ಅವ್ರ ಸಣ್ಣ ಸಂಬಳಗಳು, ನಾವು ಬಡವ್ರ ಏನಪ್ಪ, ಇದ್ದಾರಲ್ಲ, ಹೊಲ ಇಲ್ಲ, ಗದ್ದೆ ಇಲ್ಲ, ದುಡ್ಕೋಬೇಕು, ತಿನ್ಬೇಕು. ಏನಪ್ಪ ನಾವ್ ದೇವಸ್ಥಾನಕ್ ಕೆಲ್ಸ ಮಾಡಕ್ ಹೋಗ್ತಿವಿ, ಅದೇನ್ ಅದಕ್ಕನ ಬಂದ್ರ ಆಗ್ತೈತಿ ಅಂಬದ್ ಆಸೆ ಅಷ್ಟೇ, ಇನ್ನೇನಿಲ್ಲ. ಈಗ 1 ತಿಂಗಳು ಹಾಕಿ 4-5 ತಿಂಗಳು ಬಿಟ್ಟು ಬಿಡ್ತಾರ, ಹಾಕಂಗೆ ಇಲ್ಲ ಅವ್ರು. 3-4 ತಿಂಗಳು 2 ತಿಂಗಳು ಬಿಟ್ಟು ಬಿಡ್ತಾರ, ಹಾಕಂಗೆ ಇಲ್ಲ ಅವ್ರು. ಹಾಕ್ಬೇಕಂತ ಹೇಳ್ತೀವಿ ಸರ್. ಅವ್ರು ತಿಂಗಳಂತೂ ಸರಿ ಬರ್ತಾ ಇಲ್ಲ. ಇಲ್ಲ ಸರ್ಪ್ರೈಸ್ ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ, ಬಟ್ ಪ್ರತಿ ತಿಂಗಳಂತೂ ನಮಗೇನ್ ಬಂದಿಲ್ಲ ಸರ್. 1 ತಿಂಗಳು ಬಂದ್ರೆ 2 ತಿಂಗಳು ಡ್ಯೂ ಅಂತ ಹಾಗೆ ಆಗಿದೆ ಸರ್. ಬಂದಿಲ್ಲ ಸರ್, ಅದನ್ನ ಮಾತ್ರ ಬಂದಿಲ್ಲ. ಫೆಬ್ರವರಿ ಮಾರ್ಚ್ ಬಂದಿಲ್ಲ ಸರ್. 1 ತಿಂಗ್ ಹಾಕಿದ್ರೆ 2 ತಿಂಗಳು ಹಾಕಂಗಿಲ್ಲ. 2,000 ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಮನೆ ಖರ್ಚಿಗೆ ಅಂತ. ಮನೇಲಿ ಹುಡುಗರಿಗೆ ಅದಕ್ಕೆ ಕೊಡ್ಸೋದು ಇದಕ್ಕೆ ಕೊಡ್ಸೋದು ಇದೇ ಇರುತ್ತಲ್ರಿ. 1 ತಿಂಗಳು ಬಂದ್ರೆ 2 ತಿಂಗಳು. ಆಡಿಯೋ ಕಟ್ ಆಗ್ತದೆ. ಪಂಚ ಗ್ಯಾರಂಟಿಯನ್ನ ನಂಬಿ ಇವತ್ತು ರಾಜ್ಯದ ಜನ ನಿಮ್ಮನ್ನ ಗೆಲ್ಸಿದ್ದಾರೆ. ಆದ್ರೆ ಗ್ಯಾರಂಟಿಗಳಿಗೆ ಇಲ್ಲ ಗ್ಯಾರಂಟಿ. ಆ ಗ್ಯಾರಂಟಿ ಸಿಗುತ್ತೋ ಇಲ್ವೋ ಅನ್ನೋದೇ ಈಗ ಡೌಟ್. ಆ 5 ಗ್ಯಾರಂಟಿಗೆ ಗ್ಯಾರಂಟಿನೇ ಇಲ್ಲ. ಬರೆದು ಕೊಡ್ತೀವಿ. ಮೊದಲನೇದು ಅನ್ನಭಾಗ್ಯ. ಈ ಅನ್ನಭಾಗ್ಯ ಇದೆಯಲ್ಲ, ಅಸಲಿಗೆ
ಜನಕ್ಕೆ ಕೊಡ್ತಾ ಇರುವಂತಹ ಅಕ್ಕಿ ಕೇಂದ್ರ ಸರ್ಕಾರದ್ದು. ಸಿದ್ದು ಸರ್ಕಾರ ಒಂದು ಅಗಳು ಅಕ್ಕಿಯನ್ನ ಕೂಡ ಕೊಡ್ತಾ ಇಲ್ಲ. ಜನಕ್ಕೆ ಕೊಡ್ತಿರುವಂತ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಸಿದ್ದು ಸರ್ಕಾರ ಜನಕ್ಕೆ ತಿಂಗಳಿಗೆ ಆ 5 ಕೆಜಿ ಅಕ್ಕಿಯ ಜೊತೆಯಲ್ಲಿ 170 ರೂಪಾಯಿ ಅಕೌಂಟ್ ಕೊಡಬೇಕು. 170 ರೂಪಾಯಿ ಎಷ್ಟು ಜನ ಸಿಗ್ತಾ ಇದೆ ಹೇಳಿ, ಕಮೆಂಟ್ ಮಾಡಿ ಬೇಕಾದ್ರೆ ನೀವು. ಸಿಗ್ತಾ ಇದ್ರೆ ಸಿಗ್ತಾ ಇದೆ ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. 5 ಕೆಜಿ ಅಕ್ಕಿ ಸಿಗ್ತಾ ಇದೆ. ಆ 5 ಕೆಜಿ ಅಕ್ಕಿ ಜೊತೆಯಲ್ಲಿ 170 ರೂಪಾಯಿ ಸಿಗ್ತಾ ಇದೆಯಾ? ಕೊಡ್ತಾ ಇಲ್ಲ ಸರಿಗೆ. ಅದನ್ನು 170 ರೂಪಾಯಿ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಅನ್ನಭಾಗ್ಯದ ವಿಚಾರವಾಗಿ ನಾವು ತಿಳ್ಕೊಳ್ತಾ ಇರೋದು. ನಾವು ಓಕೆ 170 ರೂಪಾಯಿ ಬದಲು ಕಿಟ್ ಕೊಡೋದಕ್ಕೆ ನಾವು ನಿರ್ಧಾರ ಮಾಡಿದೀವಿ, ನಾವು ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಅದಾರು ಕೊಡ್ತಿದ್ದೀರಾ? ನಿರ್ಧಾರ ಮಾಡಿದ್ರಲ್ಲ, ಅದು ಕೂಡ ಸಿಗ್ತಾ ಇಲ್ಲ. ಹೆಚ್ಚುವರಿ ಅಕ್ಕಿ 170 ರೂಪಾಯಿ ಬದಲೋದಕ್ಕೆ ಕಿಟ್ಟನ್ನು ಕೊಡೋದಕ್ಕೆ. ಅಸಲಿಗೆ ಈ ಅಕ್ಕಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಮಹತ್ವದ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದು. ಈ ಅನ್ನಭಾಗ್ಯ. ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ. ರಾಜ್ಯದ ಮಹಿಳೆಯರ ಆಸರೆ ಆಗಿದ್ದಂತಹ ಗೃಹಲಕ್ಷ್ಮಿ ಎಂಥ ಕತೆ ಬಂತು ನೋಡಿ. ರಾಜ್ಯದ ಮಹಿಳೆಯರಿಗೆ ಆಸರೆ ಆಗಿದ್ದಂತ 2,000 ರೂಪಾಯಿ ಎಷ್ಟೋ ಖುಷಿ ಆಗ್ತಿದ್ರು ಗೊತ್ತಾ. 2,000 ರೂಪಾಯಿಗೆ ನೀವು ಕೊಡ್ತಾ ಇದ್ದಂತ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ, ಆ 170 ರೂಪಾಯಿ 5 ಕೆಜಿಗೆ ತಿಂಗಳಿಗೆ 500 ರೂಪಾಯಿಗೆ ತರಕಾರಿ ತಗೊಂಡ್ಬಂದು, 500 ರೂಪಾಯಿಗೆ ಬೇಕಾಗಿರುವಂತಹ ಎಣ್ಣೆ ದಿನಸಿ ತಗೊಂಡ್ಬಂದು ಇವತ್ತು ಸಿಗುತ್ತೆ. ಹಳ್ಳಿ ಕಡೆ ನಿಮಗೆ ಬೆಂಗಳೂರಲ್ಲಿ 1 ಕೆಜಿ ಈರುಳ್ಳಿ ತಗೊಂಡ್ರೆ 80 ರೂಪಾಯಿ 90 ರೂಪಾಯಿ ಕೊಟ್ರೆ, ಹಳ್ಳಿ ಕಡೆ ಹೋದ್ರೆ 5 ರೂಪಾಯಿ 10 ರೂಪಾಯಿ ಸಿಗುತ್ತೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಆ 2,000 ರೂಪಾಯಿ ಇಟ್ಕೊಂಡು ಗೃಹಿಣಿಯರು ಖುಷಿಯಾಗಿದ್ರು, ನಮ್ ಜೀವನ ಸಾಗುತ್ತೆ ಅಂತೇಳಿ. ಆದ್ರೆ 5,000 ಕೋಟಿ ಲೂಟಿ ಮಾಡ್ಬಿಟ್ರೆ ಅಂತೇಳಿ ನಾವಲ್ಲ, ಬಿಜೆಪಿಯವ್ರು ಮಾಡ್ತಾ ಇರೋದು. ಯಾಕೆಂತಂದ್ರೆ ಅವ್ರ ಹತ್ರ ರೆಕಾರ್ಡ್ ಇದೆ. 10 ಜಿಲ್ಲೆಗಳಿಂದ ಅವರು ರಿಯಾಲಿಟಿ ಚೆಕ್ ಅನ್ನ ಮಾಡಿಸಿ ತರಿಸಿದ್ದಾರೆ, ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಆ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. 5,000 ಕೋಟಿ, 1 ರೂಪಾಯಿ 2 ರೂಪಾಯಿ ಅಲ್ಲ, 100 ಕೋಟಿ 200 ಕೋಟಿ ಅಲ್ಲ, 5,000 ಕೋಟಿ ಹಣ ಯಾವಾಗ ಕೊಡ್ತಾರೋ ಆ ದೇವರೇ ಬಲ್ಲ. ಇದು ಇನ್ನು ಯುವ ನಿಧಿ, ಈ ಯೋಜನೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಯುವ ನಿಧಿ ನೀವು ಡಿಗ್ರಿ ಪಾಸ್ ಆಗ್ತಿದಂಗೆ ಫಸ್ಟ್ ಬಂದ್ಬಿಟ್ರೆ ನಿಮಗೆ 6 ತಿಂಗಳ ಒಳಗಡೆ ಎಲ್ಲ ಮಾಡ್ಬಿಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ ಅಂತಂದ್ರು. ಏನಾಯ್ತು ಯುವ ನಿಧಿ? ಎಲ್ಲೋಯ್ತೋ ಅವ್ರಿಗೆ ಗೊತ್ತಿಲ್ಲ. ಯುವ ನಿಧಿಗೆ ಅದು ಗ್ಯಾರಂಟಿನೇ ಇಲ್ಲ. ಇದು ಇವತ್ತಿನ ಫಲಾನುಭವಿಗಳು ಯಾರು ಅನ್ನೋದೇ ಸರ್ಕಾರಕ್ಕೆ ಗೊತ್ತು. ಆದ್ರೂ ಕೂಡ ಅವ್ರಿಗೆ ಯುವ ನಿಧಿ ಹಣ ಸಿಗ್ತಾನೆ ಇಲ್ಲ. ಕೇಳಿದ್ರೆ 2.5 ವರ್ಷ ಆಗೋಯ್ತು, ಈಗ ಹೊಸಬ್ರು ಬರ್ತಾರೆ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಪಾಸ್ಔಟ್ ಆಗಿ ಬರೋರು ಕೊಡ್ತೀವಿ. ಅದು ಹೋಯ್ತು. ಇನ್ನು ಶಕ್ತಿ ಯೋಜನೆ ಏನಾಯ್ತು? ಇದು ಅತಿ ಹೆಚ್ಚು ಯಶಸ್ಸನ್ನ ಕಂಡಂತ ಗ್ಯಾರಂಟಿ ಅಂತ ಹೇಳ್ಕೊಳ್ತೀರಿ. ಏನಾಯ್ತು ಅದು? ಅದರ ಸರಿಯಾಗಿ ವ್ಯವಸ್ಥೆಗಳಾಗ್ತಿದ್ಯಾ? ಎಲ್ಲಿ ಸಿಗ್ತಾ ಇದೆ ಇಂಥ ಯೋಜನೆ? ಎಲ್ಲಾ ಕಡೆಗೂ ಕೂಡ ಬರಬೇಕು. ಇವತ್ತು ಶಾಲಾ ಮಕ್ಕಳಿಗೆ ಸರಿಯಾಗಿ ಬಸ್ಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಕೇಳ್ತಾರೆ? ಶಕ್ತಿ ಬಿಟ್ರೆ ಗೃಹ ಜ್ಯೋತಿ ಯಶಸ್ಸನ್ನ ಕಂಡಿದೆ ಅಂತ ಕೂಡ ಹೇಳ್ತಾರೆ. ಗೃಹ ಜ್ಯೋತಿ ಓಕೆ, ನೀವು ಕೊಟ್ಟಿದ್ದೀರಿ. ತುಂಬಾ ಜನ ಮನೆಗಳಿಗೆ ಕರೆಂಟ್ ಕಡಿಮೆ ಆಗಿ, ಬಿಲ್ ರೇಟ್ ಅಲ್ಲಿ ಕಡಿಮೆ ಆಗಿ ಸ್ವಲ್ಪ ಅದರಲ್ಲಿ ಖುಷಿಯಾಗಿದ್ದಾರೆ. ಆದ್ರೆ ಶಕ್ತಿ ಯೋಜನೆ ಕೂಡ ಓಕೆ, ಮಹಿಳೆಯರು ಅದನ್ನ ಸದುಪಯೋಗ ಮಾಡ್ಕೊಳ್ತಾರೆ. ಗೃಹ ಜ್ಯೋತಿಯಲ್ಲಿ ಕೂಡ ಕರೆಂಟ್ ಬಿಲ್ ಓಕೆ. ಇದೆಲ್ಲ ಬಿಟ್ಟು ಈಗ ಕೇಳ್ತಾ ಇರುವಂತ ಜನ ನಿಮ್ಮ ಗ್ಯಾರಂಟಿ ಇದೆಯಾ ಅಂತೇಳಿ, ಗ್ಯಾರಂಟಿ ಯಾರು ಕೊಡ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾರು ಕೊಡ್ತಾರೆ ಗ್ಯಾರಂಟಿ? 5,000 ಕೋಟಿ ಲೆಕ್ಕ ಕೊಡಿ. ಫಸ್ಟ್ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಮಿಕ್ಕಿದ 5 ಕೆಜಿ ಏನಾಯ್ತು? 170 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಇಲ್ಲ ಕಿಟ್ ಕೊಡ್ತೀವಿ. ಅದು ಏನಾಯ್ತು? ಫುಡ್ ಕಿಟ್. ಅದಕ್ಕೆ ಗ್ಯಾರಂಟಿ ಇಲ್ಲ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಸರ್ಕಾರದ ಮತ್ತೊಬ್ಬ ಸಚಿವರ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬಂದಿದೆ. ಕೆರೆ ಹಾಗೂ ಸ್ಮಶಾನದ ಜಾಗವನ್ನ ಹೊಡೆದು ಬಿಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಏನಿದು ಆರೋಪ? ಯಾರ ಮೇಲೆ ಆರೋಪ ಕೇಳಿ ಬಂದಿರೋದು? ಈ ರಿಪೋರ್ಟ್ ನೋಡಿ. ಸ್ಮಶಾನದ ಜಾಗ ನುಂಗಿದ್ರ ಕೃಷ್ಣ ಬೈರೇಗೌಡ. ಕಂದಾಯ ಮಂತ್ರಿ ವಿರುದ್ಧ ಕೇಸರಿ ಸೇನೆ ಕದನ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಿಜೆಪಿ ಹೊಸ ಸಮರ ಸಾರಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭೂ ಕಬಳಿಕೆ ಆರೋಪ ಮಾಡಿದ್ದಾರೆ.
ಕೋಲಾರ ಜಿಲ್ಲೆಯ ನರಸೀಪುರ ಹೋಬಳಿ ಗರುಡನಪಾಳ್ಯದಲ್ಲಿ 21 ಎಕರೆ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ, ಇದು ಕೆರೆ ಜಮೀನು. ಕೆರೆ ಜಮೀನನ್ನ ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಹತ್ತತ್ರ 20 ಎಕರೆ 16 ಗುಂಟೆ ಜಮೀನನ್ನ, ಕೆರೆಯ ಜಮೀನನ್ನ, ಸ್ಮಶಾನದ ಜಮೀನನ್ನ, ಸರ್ವೆ ನಂಬರ್ 46 ಮತ್ತೆ ಸರ್ವೆ ನಂಬರ್ 47 ಎರಡೂ ಸೇರಿಸಿದ್ರೆ ಒಟ್ಟು 21 ಎಕರೆ 16 ಗುಂಟೆ ಆಗತ್ತೆ. ಅಷ್ಟು ಜಮೀನನ್ನ ತನ್ನ ಖಾತೆಗೆ ಮಾಡಿಸ್ಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಗರುಡನಪಾಳ್ಯ ಗ್ರಾಮದ 21 ಎಕರೆ 16 ಗುಂಟೆ ಕೋಟ್ಯಾಂತರ ಮೌಲ್ಯದ ಜಾಗವಾಗಿದ್ದು, ಇದು ಸ್ಮಶಾನದ ಜಮೀನು. ಯಾರೂ ಕೂಡ ಈ ಜಾಗವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಆಗಲ್ಲ. ಆದರೆ ಅಕ್ರಮವಾಗಿ ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಸ್ಮಶಾನದ ಜಮೀನು ಬರೆಸಿಕೊಂಡಿದ್ದಾರಂತೆ. ದಾಖಲೆ ಪ್ರಕಾರ ಇದು ಕೆರೆ ಜಮೀನು, ಅದನ್ನ ಸ್ಮಶಾನಕ್ಕೆ ಬಿಡಲಾಗಿದೆ. 21 ಎಕರೆ ಕೂಡ ಈಗ ಕೃಷ್ಣ ಬೈರೇಗೌಡ ಹೆಸರಲ್ಲಿದೆ. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಖರಾಬು ಅಂತ ಇದೆ. ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತದೆ ಈ ಜಮೀನು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಸಿ ಬೈರೇಗೌಡ ಎಕ್ಸ್ ಮಿನಿಸ್ಟರ್ ಸಿ ಬೈರೇಗೌಡ ಅವ್ರ ಮಗ ಅಲ್ಲ, ಅವರೇ ಅಲ್ಲ ಅಂದ್ರೆ ಹೇಳಿಕೆ ಕೊಟ್ಟು ಬಿಡ್ಲಿ, ಇದು ನಾನಲ್ಲ ಅಂತ. ಆಮೇಲೆ ಮುಂದಿನ ಕ್ರಮ ಏನು ಅನ್ನೋದನ್ನ ನಾವು ಮಾಡ್ತೇವೆ. ಗರುಡಪಾಳ್ಯದ ಜಮೀನೇನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಯಾವುದು ಕೂಡ ಗ್ರಾಂಟ್ ಮಾಡಿಸ್ಕೊಂಡಿರುವಂತದ್ದಾಗ್ಲಿ ಅಥವಾ ನಾವು ಯಾವುದು ಒತ್ತುವರಿ ಮಾಡಿರುವಂತದ್ದಲ್ಲ ಅಥವಾ ನಮ್ಮ ಕಾಲದ್ದು ಅಲ್ಲ. ಈ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ 5-6 ಕೋಟಿ ಆಗುತ್ತೆ. ಕೃಷ್ಣ ಬೈರೇಗೌಡ, ಬಿಎನ್ಸಿ ಬೈರೇಗೌಡ ಅವರೇ ಅಲ್ಲ ಅನ್ನೋದಾದ್ರೆ ಹೇಳಿಕೆ ಕೊಡ್ಲಿ. ಅವರ ಇಡೀ ಕುಟುಂಬದ ಹೆಸರುಗಳು ಇಲ್ಲಿವೆ ಅಂತ ನಾರಾಯಣಸ್ವಾಮಿ ಸವಾಲು ಹಾಕಿದ್ದಾರೆ. ಆದ್ರೆ ಆ ಜಾಗ ನಮ್ಮ ಪಿತ್ರಾರ್ಜಿತ ಅಂತ ಸಚಿವರು ಹೇಳಿದ್ದು ಈ ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ಟ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳತ್ತ ಗಮನ ಕೊಡೋಣ. ನಾಗ್ಲೇ ಹೇಳಿದೆ ನೋಡಿ, ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಅವರ ಮೇಲೆ ಕೇಳಿ ಬಂದಿರುವಂತಹ ಒಂದು ಆರೋಪ ಬಿಜೆಪಿಯವರು ಮಾಡ್ತಾ ಇರುವಂತದ್ದು, ಕೆರೆ ಮತ್ತು ಸ್ಮಶಾನದ ಜಾಗವನ್ನ ಇವರು ಕಬಳಿಸಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇದೇ ರೀತಿಯಾಗಿ ಈ ಸರ್ಕಾರದ ಅವಧಿಯಲ್ಲಿ ಅನೇಕ ಜನ ನಾಯಕರ ಮೇಲೆ ಹಗರಣದ ಆರೋಪಗಳು ಕೇಳಿ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಆರೋಪ ಅಂತ ಯಾವುದು ಅಂತ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಂತಹ ಆರೋಪ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತ ತನಿಖೆ ನಡೆಸಿದವರು ಇವತ್ತು ಎಷ್ಟೋ ಸೈಟ್ಗಳನ್ನ ಮುಟ್ಟುಗೋಲು ಹಾಕೊಳ್ತಾ ಇದ್ದಾರೆ. ಅದಾದ್ಮೇಲೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವ ಆರೋಪ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂತು. 65% ಕಮಿಷನ್ ಲೂಟಿ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕಾಂಟ್ರಾಕ್ಟರ್ಗಳೇ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರ ಮೇಲೆ 2,000 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. 2,000 ಕೋಟಿ. ಸತೀಶ್ ಜಾರಕಿಹೊಳಿ ಅವರ ಇಲಾಖೆಯಲ್ಲಿ ಕಮಿಷನ್ ಪಡಿತಾ ಇದೆ ಅಂತ ಹೇಳಿ
ಸತೀಶ್ ಜಾರಕಿಹೊಳಿ ಅವರ ಮೇಲೂ ಕೂಡ ಕಮಿಷನ್ ಆರೋಪ ಕೇಳಿ ಬಂದಿತ್ತು. ಗೃಹಲಕ್ಷ್ಮಿ ಹಣವನ್ನ ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂತಹ ಆರೋಪ, ಅದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ. ನೆಕ್ಸ್ಟ್, ಪ್ರಿಯಾಂಕ್ ಖರ್ಗೆ ಅವರು ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ಸೆಟ್ ಅನ್ನ ಬೈಪಾಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಆರೋಪ ಕೇಳಿ ಬಂತು. ಅಲ್ಲೂ ಕೂಡ ಹಗರಣ ಆಗಿದೆ ಅಂತೇಳಿ ಬಿಜೆಪಿ ಆರೋಪವನ್ನ ಮಾಡಿತು. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದಿದ್ದು ಆಯ್ತು, ಬೇರೆ ಪಕ್ಕದ ರಾಜ್ಯದ ಚುನಾವಣೆಯಲ್ಲಿ ಇದನ್ನ ಬಳಸಿಕೊಂಡಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂತು. ಇನ್ನು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್, ಕೆಜೆ ಜಾರ್ಜ್ ಅವ್ರ ಮೇಲೆ ಕೇಳಿ ಬಂದಂತಹ ಗಂಭೀರವಾದಂತಹ ಆರೋಪ, ದೊಡ್ಡ ಹಗರಣ ಅದು ಅಂತೇಳಿ ಆರೋಪವನ್ನ ಮಾಡಿತು. ಇನ್ನು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರ್.ಬಿ. ತಿಮ್ಮಾಪುರ ಅವ್ರ ಮೇಲೆ ಕೇಳಿ ಬಂದಂತ ಆರೋಪ, ಸಂತೋಷ್ ಲಾಡ್ ಅವ್ರ ಮೇಲೆ ಕಾರ್ಮಿಕರ ಕಿಟ್ಟಿ ವಿತರಣೆ ಮಾಡೋದ್ರಲ್ಲೂ ಕೂಡ ಅದರಲ್ಲೂ ಹಗರಣವನ್ನ ಮಾಡಿದ್ದಾರೆ ಅಂತೇಳಿ ಸಂತೋಷ್ ಲಾಡ್ ಅವ್ರ ಮೇಲೆ ಕೇಳಿ ಬಂತು. ಇನ್ನು ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ನೆಕ್ಸ್ಟ್, ಚೆಲುವರಾಯ ಸ್ವಾಮಿ ಅವರು 50% ಕಮಿಷನ್ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಅಪೆಕ್ಸ್ ಬ್ಯಾಂಕ್ ಹಗರಣ ಕೆಎನ್ ರಾಜಣ್ಣ ಅವರ ಮೇಲೆ ಕೇಳಿ ಬಂದಿತ್ತು. ಇದಾದ ನಂತರ ರಹೀಂ ಖಾನ್ ಅವರ ಮೇಲೆ 17,000 ಕೋಟಿ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೂ ಕೂಡ ಆರೋಪವನ್ನು ಹೊರಿಸಲಾಗಿತ್ತು. ವಿನಯ್ ಕುಲಕರ್ಣಿ ಅವರ ಮೇಲೆ ಹಣ ದುರ್ಬಳಕೆ ಮಾಡಿಕೊಂಡಂತ ಆರೋಪ ಕೂಡ ಇತ್ತು. ಇದೇ ರೀತಿಯಾಗಿ ಈಗ ಕೃಷ್ಣ ಬೈರೇಗೌಡ ಅವರ ಸರತಿ ಭೂ ಕಬಳಿಕೆಯ ಆರೋಪ ಕೇಳಿ ಬಂದಿರುವಂತದ್ದು. ಮುಂದಿನ ಸುದ್ದಿಯತ್ತ ಗಮನ ಕೊಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಫೈಟ್ ಮುಂದಿನ ಹಂತಕ್ಕೆ ಹೋಗಿದೆ, ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂದ್ರೂ ಕೂಡ ತಪ್ಪಾಗುತ್ತೆ. ಒಂದು ಮಜರನ್ನ ಪಡ್ಕೊಂಡಿದೆ. ಇವತ್ತು ನೀವು ಗಮನಿಸಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಫುಲ್ಲು ಆಕ್ಟಿವ್ ಆಗಿದ್ರು, ಲವಲವಿಕೆಯಿಂದ ಇದ್ರು, ಎಲ್ಲರನ್ನು ಕೂಡ ಹೋಗಿ ಮಾತಾಡ್ತಾ ಇದ್ರು. ಆಪ್ತರ ಬಳಿ ಹೋಗಿ ಹೆಗಲ ಮೇಲೆ ಕೈ ಹಾಕಿ ಶೇಕ್ ಹ್ಯಾಂಡ್ ಮಾಡಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರು. ಈಗಿರುವಂಥದ್ದು ಈ ಆಕ್ಟಿವ್ನೆಸ್ಗೆ, ಇವರ ಓಡಾಟಕ್ಕೆ ಸಿದ್ದರಾಮಯ್ಯ ಬಣ್ಣ ನೋಡ್ಕೊಂಡು ಸುಮ್ಮನೆ ಕೂತಿದ್ರ? ಇಲ್ಲ, ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಹೆಜ್ಜೆ ಹೆಜ್ಜೆ ಮೇಲೂ ಕೂಡ ಕಣ್ಣನ್ನ ಇಟ್ಟಿದೆ. ಈ ರಿಪೋರ್ಟ್ ನೋಡಿ. ಪವರ್ ಫೈಟ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದೆಹಲಿಯಿಂದ ಸದನಕ್ಕೆ ಶಿಫ್ಟ್ ಆಗಿದೆ. ನಾನೇ 5 ವರ್ಷ ಸಿಎಂ ಕಿಚ್ಚು ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ. ಡಿಕೆಶಿ ನಂಬರ್ ಗೇಮ್ ಚದುರಂಗದಾಟ ಆರಂಭಿಸಿದ್ರೆ, ಇತ್ತ ಡಿನ್ನರ್ ಪಾಲಿಟಿಕ್ಸ್ಗೆ ಸಿಎಂ ಬ್ರಹ್ಮಾಸ್ತ್ರವೇ ಹೂಡಿದ್ದಾರೆ. ಪಟ್ಟದಾಟದ ಮಧ್ಯೆ ಶಕ್ತಿ ಪ್ರದರ್ಶನದ ಫೈಟ್. ಡಿಕೆಶಿಗೆ ಅಹಿಂದ ಅಸ್ತ್ರ ಹೂಡಿದ ಸಿಎಂ ಬಣ. ಹಸ್ತಪಾಳಯದ ಪವರ್ ಶೇರಿಂಗ್ ಕದನದ ನಡುವೆ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ಮುಂದಾಗಿದೆ. ಜನವರಿ ಕೊನೆಯ ವಾರ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿದ್ದರಾಮಯ್ಯಗೆ ಅಹಿಂದ ರತ್ನ ಪಟ್ಟ. ಒಕ್ಕಲಿಗ ನಾಯಕ ಡಿಸಿಎಂ ಡಿಕೆಶಿಗೆ ಠಕ್ಕರ್ ಕೊಡುವುದರ ಜೊತೆಗೆ ಬೆಂಗಳೂರಿನಲ್ಲಿ ಅಹಿಂದ ಶಕ್ತಿ ಪ್ರದರ್ಶನ ಮಾಡಿ ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ರತ್ನ ಘೋಷಣೆಗೆ ಸಿದ್ಧತೆ ನಡೆದಿದೆ. ಹೈಕಮಾಂಡ್ನಿಂದ ಸಿಗುತ್ತಾ ಗ್ರೀನ್ ಸಿಗ್ನಲ್? ಸಿಎಂ ಸಿದ್ದರಾಮಯ್ಯ ಬಣ ಪ್ಲಾನ್ ಏನೋ ಮಾಡಿಕೊಂಡಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಮ್ಮತಿ ಸಿಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಇಲ್ಲ, ಡಿಸಿಎಂ ಡಿಕೆಶಿ ವರಿಷ್ಠರಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕಿಸೋ ಸಾಧ್ಯತೆ ಇದೆ. ಹಾಸನ ಸಮಾವೇಶದಲ್ಲಿ ಆದಂತೆ ಈಗಲೂ ಪಕ್ಷದ ವೇದಿಕೆಯ ಅಸ್ತ್ರ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಳಕೆ ಆಗುತ್ತಾ ಎಂಬ ಕುತೂಹಲವೂ ಹೆಚ್ಚಿದೆ. ಪಕ್ಷ ಹೈಕಮಾಂಡ್ ಎಲ್ಲ ಸೂಚನೆ ಮೀರಿ ಪ್ರತ್ಯೇಕ ಸಮಾವೇಶದಲ್ಲಿ ಸಿಎಂ ಭಾಗವಹಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನರೇಂದ್ರ ಮೋದಿ ಅವರು ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಕಿಡಿಕಾರಿದ್ದಾರೆ.
ಬಿಜೆಪಿಯವರು ತಮ್ಮ ತಪ್ಪುಗಳನ್ನ ಮರೆಮಾಚಲು ಇಂತಹ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ. ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗಿದ್ದು ನಿರುದ್ಯೋಗದ ಪ್ರಮಾಣ ಏರಿಕೆಯಾಗಿದೆ. ಜನರ ಮೇಲೆ ತೆರಿಗೆಗಳನ್ನ ಮನಬಂದಂತೆ ಹೇರಿ ಭಾರತವನ್ನ ಸಾಲದ ದೇಶವನ್ನಾಗಿ ಮಾಡಲಾಗ್ತಾ ಇದೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ನಿರುದ್ಯೋಗ ತಾಂಡಾಡ್ತಾ ಇದೆ. ತೆರಿಗೆ ಎದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿರುದ್ಯೋಗ ತಾಂಡಾಡ್ತಾ ಇದೆ. ತೆರಿಗೆ ಎದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿರುದ್ಯೋಗ ತಾಂಡಾಡ್ತಾ ಇದೆ. ತೆರಿಗೆ ಎದ್ವಾ ಹಾಕಿ ಅದರಿಂದ ನೋಡಿ, ಸಿದ್ದರಾಮಯ್ಯ ಅವರು ಮೋದಿ ಅವರನ್ನ ಸಾಲಗಾರರನ್ನಾಗಿ ಮಾಡಿಬಿಟ್ಟಿದ್ದಾರೆ ದೇಶವನ್ನ ಅಂತ ಹೇಳಿ ಒಂದು ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿಯವರೆಗೂ ದೇಶದಲ್ಲಿರುವಂತಹ ಸಾಲ ಎಷ್ಟು ಗೊತ್ತಾ? ದೇಶದ ಮೇಲಿರುವಂತಹ ಸಾಲ ಎಷ್ಟು ಗೊತ್ತಾ? ನೋಡಿ, 2018ರಲ್ಲಿ 93 ಲಕ್ಷ ಕೋಟಿ ಇತ್ತು. ಅದು 2019ಕ್ಕೆ 105 ಲಕ್ಷ ಕೋಟಿ ಆಯ್ತು. ಕಡಿಮೆನಾಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ. 2020ರಲ್ಲಿ 121 ಲಕ್ಷ ಕೋಟಿ ಆಗಿದೆ. 2021ರಲ್ಲಿ 138 ಲಕ್ಷ ಕೋಟಿ ಆಗಿದೆ. 93 ಲಕ್ಷ ಕೋಟಿ ಇದ್ದಿದ್ದು ಜಾಸ್ತಿ ಆಗ್ತಾನೆ ಬರ್ತಾ ಇದೆ. 2021ಕ್ಕೆ 138 ಲಕ್ಷ ಕೋಟಿ ಆಗಿದೆ. ಇನ್ನು 2022ಕ್ಕೆ 156 ಲಕ್ಷ ಕೋಟಿ ಸಾಲ ಆಯಿತು. 2023ಕ್ಕೆ 171 ಲಕ್ಷ ಕೋಟಿ ಸಾಲ ಆಯಿತು. 2024ಕ್ಕೆ 185 ಲಕ್ಷ ಕೋಟಿ ಸಾಲ ಆಯಿತು. 2025ಕ್ಕೆ ಒಟ್ಟು 200 ಲಕ್ಷ ಕೋಟಿ 200 ಲಕ್ಷ ಕೋಟಿ ಇವತ್ತು ದೇಶದ ಮೇಲಿರುವಂತಹ ಸಾಲ. 2018ರಲ್ಲಿ ಎಷ್ಟಿತ್ತು? ಹತ್ರ 93 ಲಕ್ಷ ಕೋಟಿ ಇತ್ತು. ಇವಾಗ 200 ಲಕ್ಷ ಕೋಟಿ ಇದೆ. ಹಾಗಾದ್ರೆ ಇದು ಮೋದಿ ಅವರು ಸಾಲವನ್ನ ಮಾಡಿದ್ದಾರೆ ಅಂತ ಹೇಳಿ ಇವತ್ತೇನು ಸಿದ್ದರಾಮಯ್ಯ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ ಆ ದೇಶದ ವಿಚಾರವಾಗಿ. ಹಾಗಾದ್ರೆ ರಾಜ್ಯದ ವಿಚಾರವಾಗಿ ನಮ್ಮ ಸೋಕಾಲ್ಡ್ ಮುಖ್ಯಮಂತ್ರಿಗಳು ಎಷ್ಟು ಸಾಲವನ್ನ ಮಾಡಿದ್ದಾರೆ, ಯಾರ್ಯಾರು ಯಾವ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಸಾಲವನ್ನ ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಎಸ್.ಎಂ. ಕೃಷ್ಣ ಅವರು 3590 ಕೋಟಿಯಷ್ಟು ಸಾಲ ಮಾಡಿದ್ದಾರೆ. ಧರಮ್ ಸಿಂಗ್ ಅವರು 15,635 ಕೋಟಿ ಸಾಲ ಮಾಡಿದ್ದಾರೆ. ನೆಕ್ಸ್ಟ್ ಎಚ್.ಡಿ. ಕುಮಾರಸ್ವಾಮಿ ಅವರು 3,545 ಕೋಟಿಯಷ್ಟು ಸಾಲವನ್ನ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪ ಅವರ ಕಾಲದಲ್ಲಿ 25,653 ಕೋಟಿ ಸಾಲ ಆಗಿರೋದು. ಇದು ಬಿ.ಎಸ್. ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ. ಸದಾನಂದ ಗೌಡರು ಶಾರ್ಟ್ ಟರ್ಮ್ ಮುಖ್ಯಮಂತ್ರಿ 9,464 ಕೋಟಿಯಷ್ಟು ಸಾಲವನ್ನ ಮಾಡಿದ್ರು. ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ಅವರು 13,464 ಕೋಟಿಯಷ್ಟು ಸಾಲವನ್ನ ಮಾಡಿದ್ರು. ನೆಕ್ಸ್ಟ್ ಸಿದ್ದರಾಮಯ್ಯ ಅವರು 5 ಲಕ್ಷ ಕೋಟಿ ಜಾಸ್ತಿ ಪ್ಲಸ್ ಅಂತ ಹಾಕಿದೀವಿ ನೋಡಿ, ಅದಕ್ಕಿಂತ ಜಾಸ್ತಿ ಸಾಲವನ್ನ ಮಾಡಿದ್ರು. ಎಷ್ಟು? ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ. ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ 1 ಲಕ್ಷ ಎಕ್ಸ್ಟ್ರಾ ಮಾಡಿದ್ರು. 5 ಲಕ್ಷ ಪ್ಲಸ್ 5 ಲಕ್ಷ ಕೋಟಿ. ಇನ್ನು ಅಂದ್ರೆ ಪ್ಲಸ್ ಅಂತ ಏನಕ್ಕೆ ಹಾಕಿದೀವಿ ಅಂದ್ರೆ ಇನ್ನು ಮಾಡ್ತಾರೆ ಅಂತ. ನೋಡಿ, ನಮ್ಮ ಮೇಲೆ ಇಷ್ಟೊಂದು ಸಾಲ ಇದೆ, ಇವರು ಇದ್ರ ಕಡೆ ಗಮನ ಕೊಡಬೇಕು. ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ, ದೇಶದ ಜನರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸುವಂತ ಕೆಲಸವನ್ನ ಮಾಡ್ತಾರೆ. ಅವ್ರು ಮಾಡ್ತಾವ್ರೆ ಅಂತ ನೀವು ಮಾಡಕ್ ಹೋಗ್ಬೇಡಿ. ನೀವು ಮಾಡ್ತಿರೋದು ಅದನ್ನೇ ಅಲ್ವಾ? ಎಲ್ಲರೂ ಅದೇ ಒಂದೇ ಕ್ಯಾಟಗರಿನೇ. ಅದಕ್ಕೆ ರಾಜಕೀಯ ಅಂತ ಹೇಳೋದು. ಮುಂದಿನ ಸುದ್ದಿ ಅಂತ ಗಮನ ಕೊಡೋಣ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಬೆಳವಣಿಗೆ ಅಂತಂದ್ರೆ ಇವತ್ತಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಯಿತು. ಆರೋಪಿಗಳೆಲ್ಲರೂ ಕೂಡ ವಿಸಿ ಮೂಲಕ
ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಆ ಸಮಯಕ್ಕೆ ಕೋರ್ಟ್ಗೆ ಬಂದಿದ್ದು ರೇಣುಕಾ ಸ್ವಾಮಿಯ ಪೋಷಕರು, ತಂದೆ ಹಾಗೂ ತಾಯಿ ಇಬ್ರು ಕೂಡ ಬರ್ತಾರೆ. ಇಬ್ರು ಕೂಡ ಬಂದು ಪೊಲೀಸರ ಬಂದೋಬಸ್ತಲ್ಲಿ ಬರ್ತಾರೆ. ಬಂದು ಕೋರ್ಟ್ ಹಾಲ್ನ ಕಟಕಟೆಯಲ್ಲಿ ನಿಂತ್ಕೊಳ್ತಾರೆ. ಕಟಕಟೆಯಲ್ಲಿ ನಿಂತ್ಕೊಂಡು ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಿಕೆಯನ್ನ ಕೊಡ್ತಾರೆ. ಇನ್ ಕ್ಯಾಮೆರಾ ಪ್ರಕ್ರಿಯೆ ಆಗುತ್ತದು. ಆ ಸಂದರ್ಭದಲ್ಲಿ ಕೋರ್ಟ್ ಹಾಲಲ್ಲಿ ಯಾರನ್ನು ಕೂಡ ಇರೋದಕ್ಕೆ ಬಿಡೋದಿಲ್ಲ. ಕೇವಲ ಡಿಫೆನ್ಸ್ ಲಾಯರ್ಗಳನ್ನ ಹೊರತುಪಡಿಸಿ ಎಲ್ಲರನ್ನೂ ಕೂಡ ಆಚಕಡೆ ಕಳಿಸ್ತಾರೆ. ಅವರ ಹೇಳಿಕೆ ನೋಡಿ, ರೇಣುಕಾ ಸ್ವಾಮಿ ಅವರ ತಾಯಿ 1 ಗಂಟೆ ಕಾಲ ಹೇಳಿಕೆಯನ್ನು ದಾಖಲು ಮಾಡಿದ್ರೆ, ತಂದೆ ಕೂಡ 1 ಗಂಟೆ ಅಷ್ಟೊತ್ತಿಗೆ 1 ಗಂಟೆ ಕಾಲ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದಾದ್ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಶುರುವಾಗುತ್ತೆ. ಹಾಗಾದ್ರೆ ಇವತ್ತು ಈ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಪವಿತ್ರಗೌಡ ಪರ ವಕೀಲರಾಗಿರುವಂತಹ ಬಾಲನ್ ಅವರು ಮಾಡಿದ್ರು, ಅದಕ್ಕೆ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ಪ ಅವರು ಏನ್ ಹೇಳಿದ್ರು, ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಅಸಲಿ ಆಟ ಸ್ಟಾರ್ಟ್ ಆಗಿದೆ. ಇವತ್ತಿನವರೆಗೂ ಆಗಿದ್ದು ಟ್ರೈಲರ್, ಈಗ ಸಿನಿಮಾ ಶುರುವಾಗಿದೆ. 100 ಪುಟಗಳ ಚಾರ್ಜ್ ಶೀಟ್, 10 ಸಾಕ್ಷಿಗಳು ಹಿಡಿದು ಟ್ರಯಲ್ ನಡೆಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಟ್ರಯಲ್ ಶುರು. ಯಾವುದು ಸತ್ಯ, ಯಾವುದು ಸುಳ್ಳು, ಅಗ್ನಿ ಪರೀಕ್ಷೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂದಿನಿಂದ ಟ್ರಯಲ್ ನಡೆಸಲಾಗಿದೆ. ಇದಕ್ಕೂ ಮೊದಲು ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿಯ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಸುಮಾರು 1 ಗಂಟೆಗಳ ಕಾಲ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ತಾಯಿ ನಂತರ ತಂದೆಯ ಹೇಳಿಕೆ ದಾಖಲಿಸಲಾಗಿದೆ. ಹಿಂದೆ ಇಬ್ಬರ ಹೇಳಿಕೆ ದಾಖಲಿಸಿರುವಂತಹ ಕೋರ್ಟ್ ಹೇಳಿಕೆ ದಾಖಲು ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಪ್ರಕ್ರಿಯೆ ನಡೆಸಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ಕ್ರಾಸ್ ಎಕ್ಸಾಮಿನೇಷನ್ ಟ್ರಯಲ್ ನಡೆಸಿದ್ದಾರೆ. ನಿಮ್ಮ ಮಗ ರೇಣುಕಾಸ್ವಾಮಿನ ಬಜರಂಗ್ ದಳ ಹುಡುಗರ ಜೊತೆ ಓಡಾಡ್ತಿದ್ರಂತೆ? ಯಾವುದು ಗೊತ್ತಿಲ್ಲ. ಹಳೆ ಗೆಳೆಯರ ಜೊತೆ ಊಟಕ್ಕೆ ಹೋಗಿದ್ದ ಅಂತ ಹೇಳಿದ್ರಿ. ಈ ರೀತಿ ನಾನು ಹೇಳಿಕೆ ನೀಡಿಲ್ಲ. ಈ ಹೇಳಿಕೆಯನ್ನ ನೀವು ನೀಡಿಲ್ವಾ? ಪೊಲೀಸರೇ ಬರೆಸಿಕೊಂಡ್ರ? ರೇಣುಕಾಸ್ವಾಮಿ ಸ್ನೇಹಿತರು ನಿಮಗೆ ಗೊತ್ತಿದೆ ಅಲ್ವಾ? ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಶವದ ಮೇಲಿದ ಟೀ ಶರ್ಟ್ ಹಾಕಿಕೊಂಡು ಹೋಗಿದ್ನಾ, ಇಲ್ಲ ಬೇರೆ ಟೀ ಶರ್ಟ್ ಹಾಕಿಕೊಂಡು ಹೋಗಿದ್ನಾ? ಪೊಲೀಸರು ಟೀ ಶರ್ಟ್ ಬಗ್ಗೆ ವಿಚಾರಣೆ ಮಾಡಿದ್ರಾ? ಯಾರು ವಿಚಾರಣೆ ಮಾಡಿಲ್ಲ. ಜೂನ್ 11ರಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ಇಲ್ಲ. ನಿಮ್ಮ ಮಗನಿಂದ 3 ಜನರಿಗೂ ಕರೆ ಬರುತ್ತೆ. ನನ್ನ ಯಜಮಾನರಿಗೆ ಫೋನ್ ಬಂದಿಲ್ಲ. ನೀವು ಅವರ ಹತ್ರ ಮಾತನಾಡಿದ್ದೀರಿ? ನನ್ನ ಮೊಬೈಲ್ಗೆ ಯಾವುದೇ ಕರೆ ಬಂದಿಲ್ಲ. ನಿಮಗೆ ಫೋನ್ ಕರೆ ಬಂತು ಅಂತ ಹೇಳಿದ್ರಲ್ಲ? ಇಲ್ಲ. ಎಕ್ಸಾಮಿನೇಷನ್ ಅನ್ನ ನ್ಯಾಯಾಧೀಶರು ಮುಂದೂಡಿದ್ರು. ಸದ್ಯ ನಾಳೆ ಕೂಡ ಸುದೀರ್ಘ ಕ್ರಾಸ್ ಎಕ್ಸಾಮಿನೇಷನ್ ನಡೆಯುವ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ತನಿಖೆಯನ್ನು ನಡೆಸಿದಂತಹ ತನಿಖಾಧಿಕಾರಿಗಳ ತಂಡ ತುಂಬಾ ಚೆನ್ನಾಗಿ ತನಿಖೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಏನಾದ್ರೂ ಮಾಡಿ ಈ ಕೇಸಲ್ಲಿ ತಕ್ಕ ಶಾಸ್ತಿ ಆಗಬೇಕು, ತಪ್ಪು ಮಾಡಿರೋರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವ ರೀತಿಯಲ್ಲೇ ತನಿಖೆಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಸೆಕ್ಷನ್ಗಳನ್ನು ಕೂಡ ಮಾಡಲಾಗಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಜೀವಾವಧಿಯೋ ಅಥವಾ ಮರಣದಂಡನೆಯೋ ಅನ್ನೋದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗ ಟ್ರಯಲ್ ಆರಂಭ ಆಗಿದೆ. ತುಂಬಾ ಟೈಮ್ ಬೇಕು. ಇನ್ನು ಸಾಕ್ಷಿಗಳ ಹೇಳಿಕೆ ಈಗ ಇವತ್ತಷ್ಟೇ ಆರಂಭ ಆಗಿದೆ. ಇವತ್ತು ಇಬ್ಬರ ಸಾಕ್ಷಿ ಹೇಳಿಕೆಗೆ ಕ್ರಾಸ್ ಎಕ್ಸಾಮಿನೇಷನ್ಗೆ 1 ದಿವಸ ಮುಗಿಯೋದಿಲ್ಲ. ಇನ್ನು 2-3 ದಿನ ಅದು ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಇದೇ ರೀತಿಯಾಗಿ ಇನ್ನು ಎಷ್ಟು ಜನ ಸಾಕ್ಷಿಗಳಿದ್ರು ಅಷ್ಟು ಜನರ ಸಾಕ್ಷಿಗಳ ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಳ್ಬೇಕು. ಹಾಗಾಗಿ ಟೈಮ್ ಅಂತ ಹಿಡಿಯುತ್ತೆ. ಆದ್ರೆ ದರ್ಶನ್ ಅಂಡ್ ಟೀಮ್ ವಿರುದ್ಧ ಪೊಲೀಸರು ಸಮರವನ್ನ ಸಾರಿದ್ದಾರೆ. ಕಠಿಣಾತಿ ಕಠಿಣ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಡಿ ಗ್ಯಾಂಗ್ ವಿರುದ್ಧ. ಅದರಲ್ಲಿ ಮೊದಲನೇದಾಗಿ ಈ ಸೆಕ್ಷನ್ಗಳನ್ನ ನೋಡಿದಾಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದಾಗಿ ದರ್ಶನ್ಗೆ ಟ್ರಬಲ್ ಅಂತೂ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಐಪಿಸಿ ಸೆಕ್ಷನ್ 302 ದಾಖಲಾಗಿದೆ. ಕೊಲೆ ಈ ಸೆಕ್ಷನ್ ನಿಂದ ಸಂಕಷ್ಟ ಅಂತೂ ಮುಗಿಯೋದಿಲ್ಲ. ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್ ಇದೇನಾದ್ರೂ ಸಾಬೀತಾಗೋದ್ರೆ ದರ್ಶನ್ಗೆ ಜೈಲೇ ಗತಿ. ಬರೆದಿಟ್ಕೊಂಬಿಡಿ, ಹೊರಗಡೆ ಬರೋದೇ ಇಲ್ಲ. ಏನಾದ್ರೂ ಐಪಿಸಿ ಸೆಕ್ಷನ್ 302 ಅಡಿ ಆರೋಪ ಸಾಬೀತಾದರೆ ಡಿ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅದನ್ನ ಆರೋಪ ಸಾಬೀತು ಮಾಡಲೇಬೇಕು ಅಂತೇಳಿ
ಹಲವು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಬೇಕಾದ್ರೆ ಆಸ್ತಿಗಳನ್ನ ಕೂಡ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ನೋಡ್ಬೇಕು. ಈಗ ಟ್ರಯಲ್ ಆರಂಭ ಆಗಿದೆ. ಬರ್ಬರ ಹತ್ಯೆ ಪ್ರಕರಣದಲ್ಲಿ ಶಿಕ್ಷೆ ಆಗೋದು ನಿಶ್ಚಿತ ಅಂತ ಕೂಡ ಕೆಲವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಸುದ್ದಿಯತ್ತ ಗಮನ ಕೊಡೋದಾದ್ರೆ, ಆಪರೇಷನ್ ಸಿಂಧೂರ್ ನಡೆದು ಅವತ್ತಿನ ಮೊದಲ ದಿನವೇ ಭಾರತ ಸೋತಿತ್ತು ಎಂಬ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಹೇಳಿಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರ ಮಾತನ್ನ ಕೇಳಿದ್ರೆ ಭಾರತದವರೇ ಸೋಲಿಸುವ ದಿನಮಾನದಲ್ಲಿ ನಾವಿದ್ದೀವ ಅನ್ನುವ ಅನುಮಾನ ಮೂಡ್ತಾ ಇದೆ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ಮೊದಲ ದಿನವೇ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದು ಉರುಳಿಸಿದ್ವು. ಭಾರತೀಯ ವಾಯುಸೇನೆ ಈಗ ಸಂಪೂರ್ಣವಾಗಿ ನೆಲಸಮವಾಗಿದೆ ಅಂತೇಳಿ ಪೃಥ್ವಿರಾಜ್ ಚೌಹಾಣ್ ಹೇಳಿದ್ರು. ಆದ್ರೆ ಇವತ್ತು ನಾನ್ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ನೋಡಿ. एक असा विषय निघाला की मग मोदींनी का मान्य केलं. पहिल्या दिवशी आपला संपूर्ण पराभव झाला. 7 तारखेला जे हवाई युद्ध अर्ध्या तासात झालं त्यामध्ये आपला टोटल पराभव झाला. हे कोणी मान्य करो वगैरे न करो. आणि त्यामुळे त्या दिवशी भारताची जी विमानं पाडली त्या दिवशी सगळा भारताचा एअरफोर्स हा ग्राउंड झाला. त्यानंतर एकही विमान उडलं नाही. तो आपको ये जो बयान है उसका आप माफी मांग रहे हैं? बिल्कुल सवाल नहीं उठता. बिल्कुल सवाल नहीं उठता. हाँ जी सर, ये सवाल नहीं उठता. मैं बात करूंगा ना डिटेल में. माफी मांगने का सवाल माफी का मांगू. लेकिन आपके हिसाब से स्टेटमेंट गलत था क्या सर? बिल्कुल लोग ವೆಲ್ಕಮ್ ಬ್ಯಾಕ್. ಏಷ್ಯಾದಿಂದ ಆಫ್ರಿಕಾ ಖಂಡದ ತನಕ ಮೋದಿ ಪ್ರವಾಸ ಕೊನೆಘಟ್ಟ ತಲುಪಿದೆ. ಇಥಿಯೋಪಿಯಾದಲ್ಲಿ ಸಾಲು ಒಪ್ಪಂದದ ಬಳಿಕ ಒಮನ್ಗೆ ಭೇಟಿ ನೀಡಿದ್ದಾರೆ. ಹಾಗಾದ್ರೆ ಪ್ರಧಾನಿ ಪಶ್ಚಿಮ ಏಷ್ಯಾ ರಾಷ್ಟ್ರಕ್ಕೆ ಭೇಟಿ ಕೊಡ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ. ಆಫ್ರಿಕಾ ರಾಷ್ಟ್ರಗಳಲ್ಲೂ ಪ್ರಧಾನಿ ಮೋದಿ ಹವಾ. ನಮೋಗೆ ಇಥಿಯೋಪಿಯಾದ ವಿಶೇಷ ಗೌರವ. ಜಾಗತಿಕ ಸಮರಕ್ಕೆ ಅಮೆರಿಕ ಕಹಳೆ ಮೊಳಗಿಸುತ್ತಿದ್ದಂತೆ ಭಾರತ ಅಲರ್ಟ್ ಆಗಿದೆ. ಸುಂಕಾಸ್ತ್ರ ತೈಲ ಸಮರಕ್ಕೆ ಟ್ರಂಪ್ ಲಗ್ಗೆ ಇಡ್ತಾ ಇದ್ದಂತೆ ಪ್ರಧಾನಿ ಮೋದಿ ಒಗ್ಗಟ್ಟಿನ ಅಸ್ತ್ರ ಪ್ರಯೋಗಿಸಿದ್ದಾರೆ. ನಮೋ 3 ರಾಷ್ಟ್ರಗಳ ಭೇಟಿ ಮಹತ್ವ ಪಡೆದುಕೊಂಡಿದೆ. ನಿನ್ನೆ ಜೋರ್ಡಾನ್ ಜೊತೆಗೆ ಸಾಲು ಒಪ್ಪಂದದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಭರತನಾಟ್ಯ, ಹಿಂದಿ ಹಾಡು ಹೇಳೋ ಮೂಲಕ ವಿಶೇಷವಾಗಿ ಬರಮಾಡಿಕೊಂಡ್ರು. ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಗೌರವ. ಪ್ರಧಾನಿ ಮೋದಿಗೆ ಇಥಿಯೋಪಿಯಾದ ಅತ್ಯುನ್ನತ ಪ್ರಶಸ್ತಿ ದಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹ್ಮದ್ ಅಲಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಇನ್ನು ಗೌರವ ಪಡೆದ ಬಳಿಕ ಮಾತನಾಡಿದ ಮೋದಿ, ಈ ಗೌರವ ನನ್ನದಲ್ಲ, ಇದು ಇಡೀ ಭಾರತಕ್ಕೆ ಸೇರಿದ್ದು. ಇಥಿಯೋಪಿಯಾ ಸಿಂಹಗಳ ನಾಡು. ತಮ್ಮ ತವರು ರಾಜ್ಯ ಗುಜರಾತ್ ಕೂಡ ಸಿಂಹಗಳಿಗೆ ನೆಲೆಯಾಗಿದೆ. ಆದ್ದರಿಂದ ತನಗೆ ಇಲ್ಲಿ ತವರು ಮನೆಯಂತೆ ಭಾಸವಾಗುತ್ತದೆ ಅಂತ ಹೇಳಿದ್ರು. ಇನ್ ಇಂಡಿಯಾ ಟೂ ಅ ಕಪ್ ಆಫ್ ಟೀ ಈಸ್ ಎನ್ ಇನ್ವಿಟೇಷನ್ ಟು ಟಾಕ್, ಟು ಶೇರ್, ಟು ಕನೆಕ್ಟ್. And just like Ethiopian coffee and Indian tea, our friendship is brewing strongest. ಆತ ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ಯ ಟ್ರೆಂಡಿಂಗ್ ಸ್ಟಾರ್ ಅಂತ ಹೆಸರು ಮಾಡಿದ್ದ ಜನಪದ ಸಿಂಗರ್. ಆದ್ರೆ ಸಾಂಗ್ ಹೇಳಿ ಮೋಡಿ ಮಾಡುವ ಬದಲು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾರವನು? ಆಗಿದ್ದಾದ್ರೂ ಏನು? ಈ ಕುರಿತಂತ ವರದಿ ಇಲ್ಲಿದೆ ನೋಡಿ.
ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧ ಜನಪದ ಸಿಂಗರ್. ಸಾಮಾಜಿಕ ಜಾಲತಾಣದಲ್ಲಿ ಆತನದೇ ಫುಲ್ ಹವಾ. ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಎಂದೇ ಆತ ಪ್ರಸಿದ್ಧಿ ಪಡೆದಿದ್ದ. ಇತ್ತೀಚೆಗೆ ಆತ ಹಾಡಿದ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಬಿಡಿಕೆ ಎಂಬ ಹಾಡು ಉತ್ತರ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಆಗಿತ್ತು. ಮಿಲಿಯನ್ ಗಟ್ಟಲೆ ವ್ಯೂ ಕೂಡ ಪಡೆದಿತ್ತು. ಆದರೆ ಅದೇ ಮೈಲಾರಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಪ್ರಾಪ್ತ ಮೇಲೆ ಎರಗಿದ್ನ ಮ್ಯೂಸಿಕ್ ಮೈಲಾರಿ. ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಯತ್ನ, ಗಾಯಕ ಅರೆಸ್ಟ್. ಉತ್ತರ ಕರ್ನಾಟಕದ ಖ್ಯಾತ ಜಾನಪದ ಗಾಯಕ ಮ್ಯೂಸಿಕ್ ಮೈಲಾರಿಗೆ ಸಂಕಷ್ಟ ಎದುರಾಗಿದೆ. ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗ್ತಿದ್ದಂತೆ ತಲೆಮರೆಸಿಕೊಂಡಿದ್ದ ಮೈಲಾರಿ ಕೊನೆಗೂ ಸಿಕ್ಕಿ ಬಿದ್ದಿದ್ದಾನೆ. ಆರ್ಕೆಸ್ಟ್ರಾ ಬಳಿಕ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ರಬಕವಿ ಬನಹಟ್ಟಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ ಮೈಲಾರಿ ಮಹಾರಾಷ್ಟ್ರಕ್ಕೆ ತೆರಳುತ್ತಿರುವಾಗ ಪೊಲೀಸರ ಕೈಗೆ ಸರಿಯಾಗಿ ತಗಲಾಕೊಂಡಿದ್ದಾನೆ. ಇದೇನ್ಲ ಕಡಿಬಿಡಿಕೆ. ಅಕ್ಟೋಬರ್ 24ರಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜಾಗನೂರಿನಲ್ಲಿ ಹನುಮಂತನ ಓಕಳಿ ಇತ್ತು. ಹೀಗಾಗಿ ಅಲ್ಲಿ ಆರ್ಕೆಸ್ಟ್ರಾ ಆಯೋಜಿಸಲಾಗಿತ್ತು. ಅಲ್ಲಿ ಹಾಡಲು ಮ್ಯೂಸಿಕ್ ಮೈಲಾರಿ ಹಾಗೂ ತಂಡ ಬಂದಿತ್ತು. ಅದೇ ತಂಡದಲ್ಲಿ 15 ವರ್ಷದ ಅಪ್ರಾಪ್ತೆ ನೃತ್ಯ ಮಾಡಲು ಬಂದಿದ್ಲು. ಮಹಾಲಿಂಗಪುರ ಬಳಿಯ ಖಾಸಗಿ ಹೋಟೆಲ್ಗೆ ಕಾರಲ್ಲಿ ಕರೆದೊಯ್ದು ನನ್ನ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ವಿಡಿಯೋ ಮಾಡಿದ್ದಾರೆ, ಹಲ್ಲೆ ಕೂಡ ಮಾಡಿದ್ದಾರೆ ಎಂದು ಅಪ್ರಾಪ್ತೆ ದೂರು ನೀಡಿದ್ದಾಳೆ. 7 ಜನರ ವಿರುದ್ಧ ಪೋಕ್ಸೋ ಅಡಿ ಕೇಸ್ ಮಾಡಿದ್ದಾಳೆ. ಅದರ ವಿಚಾರವಾಗಿ ನಾವು ಇಲ್ಲಿ ಕೂಡ ಮತ್ತೆ ಆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೇಸ್ ಆದ ತಕ್ಷಣ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಅಲ್ಲಿ A1 ಆರೋಪಿಗೆ ಇವತ್ತು ಬೆಳಿಗ್ಗೆ 5 ಗಂಟೆಗೆ ನಾವು ಬಿಜಾಪುರ ಇಂದ ಒಂದು ಮಧ್ಯದಾರಿಯಿಂದ ಒಂದು ಕಡೆ ಹೋಗುವಾಗ ನಾವು ಅರೆಸ್ಟ್ ಮಾಡಿದ್ದೀವಿ, ಸಿಕ್ಯೂರ್ ಮಾಡಿದ್ದೀವಿ. ಈಗಾಗಲೇ ಅವ್ರದ್ದು ಮೆಡಿಕಲ್ ಲೀಗಲ್ ಪ್ರೊಸೆಸ್ ಮುಗಿಸ್ಕೊಂಡು ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆರೋಪಿ A1 ಇದರಲ್ಲಿ ಮ್ಯೂಸಿಕ್ ಮಲ್ಲಾರಿ ಅವ್ರದ್ದು ಅಡ್ಡ ಹೆಸರು. ಆರೋಪಿ ಮೈಲಾರಿ ಬಂಧನದ ಬೆನ್ನಲ್ಲೇ ಘಟನಾ ಸ್ಥಳದ ಮಹಜರು ನಡೆಸಲಾಗಿದೆ. ಬಳಿಕ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಗೆ ಕರೆತಂದು ವೈದ್ಯರ ಸಮ್ಮುಖದಲ್ಲಿ ಮೆಡಿಕಲ್ ಚೆಕಪ್ ನಡೆಸಿದ್ರು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.